ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಕರ್ನಾಟಕ ಹ್ಯಾಂಡ್ಬುಕ್ದು 3 ಕ್ಲಾಸಸ್ ಮಾಡಿದ್ವಿ. ದಿಸ್ ಈಸ್ 4th ಕ್ಲಾಸ್. ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ಇಲ್ಲಿ ನೋಡಿ, ಫಿಸಿಯೋಗ್ರಫಿ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವು ನಿನ್ನೆ ಡೆಮೋಗ್ರಫಿ ಬಗ್ಗೆ ನೋಡಿದ್ವಿ. ಈಗ ಫಿಸಿಯೋಗ್ರಫಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಕರ್ನಾಟಕ ಸ್ಟೇಟ್ದು ಕೆಲವೊಂದು ಫಿಸಿಯೋಗ್ರಫಿಕ್ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಏನು ಅಂದರೆ ಇದರಲ್ಲಿ ಭಾಳ ಕಾಂಪ್ಲಿಕೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದೇನು ಕಂಪ್ಲೀಟ್ ಇದೆಯಲ್ಲ, ಇದೆಲ್ಲ ಭಾಳ ಕಾಂಪ್ಲಿಕೇಟೆಡ್ ಇದೆ, ಅಥವಾ ನಿಮ್ಗೆ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪ್ಲೇನೇಷನ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ಇದರಲ್ಲಿ. ಅದಕ್ಕೆ ಏನು ಮಾಡೋಣ ಅಂದರೆ, ನಾನು ಸಿಂಪ್ಲಿಫೈ ಮಾಡಿ ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಬರೆದಿದ್ದೀನಿ. ಆ ಪಾಯಿಂಟ್ಸನ್ನು ಮಾತ್ರ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಒಂದು ಪಾಯಿಂಟ್, ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಏನಂದರೆ, ಕರ್ನಾಟಕ ಕೋಸ್ಟಲ್ ರೀಜನ್ ಬಗ್ಗೆ ಇದೊಂದು ನಿಮಗೆ ಪಾಯಿಂಟು ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ದ ನಾರ್ದರ್ನ್ ಪಾರ್ಟ್ಸ್ ಆಫ್ ದ ವೆಸ್ಟರ್ನ್ ಘಾಟ್ ಆರ್ ಲೋವರ್ ಎಲಿವೇಶನ್ ಆ್ಯಸ್ ಕಂಪೇರ್ಡ್ ಟು ಸದರ್ನ್ ಪಾರ್ಟ್ಸ್ ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ. ಅಂದರೆ ಈಗ ನೀವು ಒಂದು ನಿಮಿಷ, ಕರ್ನಾಟಕ ಇಲ್ಲಿ ಹಿಂಗೆ ವೆಸ್ಟರ್ನ್ ಘಾಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ನಾರ್ದರ್ನ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ ಏನಿದೆಯಲ್ಲ, ಇದು ನಾರ್ತು, ಇದು ಸೌತು. ಇದು ಎಲಿವೇಶನ್ ಅಂದರೆ ಎತ್ತರ ಇದು ಕಡಿಮೆ ಇದೆ ಕಂಪೇರ್ ಟು ಸದರ್ನ್ ಪಾರ್ಟ್ಸಲ್ಲಿ ಅಂತ. ಇದು ಎತ್ತರ ಜಾಸ್ತಿ ಇದೆ, ಇದು ಎತ್ತರ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ನಿಮಗೆ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗ್ಬೋದು. ಅದಕ್ಕೆ ಇದು ಒಂದು ಸ್ಟೇಟ್ಮೆಂಟ್ ಮಾತ್ರ ನಾನು ನಿಮಗೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಓಕೆ, ದ ನಾರ್ದರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಆರ್ ಲೋವರ್ ಎಲಿವೇಶನ್ ಆ್ಯಸ್ ಕಂಪೇರ್ ಟು ಸದರ್ನ್ ಪಾರ್ಟ್ಸ್ ಅಂತ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದೇ ಥರ ಇಲ್ಲಿ ಎಲಿವೇಶನ್ ಅಂದರೆ ಎತ್ತರದ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಕರ್ನಾಟಕ ಏನಿದೆಯಲ್ಲ, ಕರ್ನಾಟಕ ಲ್ಯಾಂಡ್ ಜಿಯೋಗ್ರಫಿ ಅಂದರೆ ಕರ್ನಾಟಕ ಮ್ಯಾಪ್ ತೋರಿಸ್ತೀನಿ. ಕರ್ನಾಟಕ ಲ್ಯಾಂಡ್ ಆ್ಯಸ್ ಅ ಜಿಯೋಗ್ರಫಿ, ಇದ್ರದ್ದು 48% ಕರ್ನಾಟಕ ಏನಿದೆ 600 to 1350 ಮೀಟರ್ಸ್ ಹೈಟ್ ಇದೆ ಅಂತ. ಎಲಿವೇಶನ್ ಇಷ್ಟಿದೆ ಕರ್ನಾಟಕದ್ದು. ಇದು ಎವರೇಜ್ ಎಲಿವೇಶನ್ ಅಂತ ಕರೀತಾರೆ ಇದಕ್ಕೆ. ಇದು ನಿಮ್ಮ ಡೈರೆಕ್ಟಾಗಿ ಕ್ವಶನ್ ಆದರೂ ಆಗ್ಬೋದು, ಅದಕ್ಕೆ ಈ ಪಾಯಿಂಟನ್ನು ಆ್ಯಡ್ ಮಾಡಿದ್ದೀನಿ ನಾನು. ಓಕೆ, 48% ಆಫ್ ಕರ್ನಾಟಕ ಅಂದರೆ ಲಾರ್ಜರ್ ಪೋರ್ಷನ್ ಆಫ್ ಕರ್ನಾಟಕ ಎಲಿವೇಶನ್ ಎಷ್ಟಿದೆ ಅಂದರೆ 600 to 1350 ಇದೆ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಕರ್ನಾಟಕದ್ದು ಅತಿ ಎತ್ತರವಾದಂಥ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ, ನೆಕ್ಸ್ಟ್ ಬಾಬಾ ಬುಡನ್ಗಿರಿ, ಆಮೇಲೆ ಕುದುರೆಮುಖ. ಅದರದ್ದೆಲ್ಲ ಹೈಟ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ನೋಡ್ಕೊಳ್ಳಿ ನೀವು. ಸೊ ಮುಳ್ಳಯ್ಯನಗಿರಿ 1925 ಮೀಟರ್ ಇದೆ. ಎಲ್ಲಿದೆ? ಚಿಕ್ಕಮಗಳೂರಲ್ಲಿದೆ. ಬಾಬಾ ಬುಡನ್ಗಿರಿಗೆ ಇನ್ನೊಂದು ಹೆಸರೇನು ಅಂದರೆ ಚಂದ್ರದ್ರೋಣ ಪರ್ವತ ಅಂತ ಕರೀತಾರೆ. ಇದನ್ನು ಕ್ವಶನ್ ಕೇಳ್ಬೋದು. ಚಂದ್ರದ್ರೋಣ ಪರ್ವತ ಅಂತ ನಿಮಗೆ ಹೊಳಿಲಿಕ್ಕಿಲ್ಲ. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಮಾಡಿದ್ದಾರೆ. ಭಾಳ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಅದೆಲ್ಲ ಬೇಡ, ಸಿಂಪ್ಲಿಫೈ ಮಾಡಿ ನಾನೊಂದು 2-3 ಪಾಯಿಂಟ್ ಬರೆದಿದ್ದೀನಿ ಇಲ್ಲಿ. ಇವು 2-3 ಪಾಯಿಂಟೇ ನಿಮಗೆ ಇನಫ್ ಆಗುತ್ತೆ. ದ ಕರ್ನಾಟಕ ಸ್ಟೇಟ್ ಬಿಲಾಂಗ್ಸ್ ಟು ಆರ್ಕಿಯನ್ ಆ್ಯಂಡ್ ಪ್ರೆಟರೋಝೋಯಿಕ್ ಎರಾ ಅಂತ. ಇದು 2 ಎರಾ, ಇದು ಆರ್ಕಿಯನ್ ಎರಾ ಆ್ಯಂಡ್ ಪ್ರೆಟರೋಝೋಯಿಕ್ ಎರಾ ಅಂತ. ಇದರಲ್ಲಿ ಅಂದರೆ ಇದು ರಾಕ್ ಫಾರ್ಮೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ರಾಕ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿರೋ ಕಲ್ಲುಗಳು ಯಾವ್ಯಾವ ಎರಾದಲ್ಲಿ ಫಾರ್ಮ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಜಿಯಾಲಜಿ ಅಂತಿದೆಯಲ್ಲ, ಈ ಪಾಯಿಂಟಲ್ಲಿ ಹೇಳ್ತಿರ್ಬೇಕಾದ್ರೆ ಆರ್ಕಿಯನ್ ಆ್ಯಂಡ್ ಪ್ರೆಟರೋಝೋಯಿಕ್ ಎರಾ ಅಂತ 2 ಎರಾ ಇದೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿರೋ 60% ಅಂದರೆ ಮೇಜರ್ ಪೋರ್ಷನ್ ಆಫ್ ರಾಕ್ಸು ಈ ಆರ್ಕಿಯನ್ ಎರಾದಲ್ಲೇ ಫಾರ್ಮೇಷನ್ ಆಗಿದೆ. ಈ ಪಾಯಿಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. 60% ಆಫ್ ರಾಕ್ಸ್ ಎಲ್ಲ ಏನಾಗಿದೆ ಅಂದರೆ ಆರ್ಕಿಯನ್ ಎರಾದಲ್ಲೇ ಫಾರ್ಮ್ ಆಗಿದೆ. ಇದನ್ನು ಯಾಕೆ ನಿಮಗೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇದು ಆಲ್ರೆಡಿ FDA ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಆಲ್ರೆಡಿ ಒಂದು FDA ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆಗಿದೆ. KE ಅವ್ರು ನಡೆಸಿರುವಂಥ ಎಕ್ಸಾಮಲ್ಲೇ ಕ್ವಶನ್ ಆಗಿದೆ. ಸೊ ಮೋಸ್ಟ್ ಪ್ರೊಬಬ್ಲಿ ಈ ಕ್ವಶನ್ ಮತ್ತೆ ರಿಪೀಟ್ ಆಗುತ್ತೆ. ಕರ್ನಾಟಕ ಸ್ಟೇಟಲ್ಲಿರೋ ರಾಕ್ಸು ಯಾವ 2 ಎರಾಗೆ ಸಂಬಂಧಪಟ್ಟಿದೆ ಅಂತಂದರೆ ಆರ್ಕಿಯನ್ ಆ್ಯಂಡ್ ಪ್ರೆಟರೋಝೋಯಿಕ್ ಎರಾ ಅಂತ ನೆನಪಿಟ್ಕೊಳ್ಳಿ. ಅದರಲ್ಲಿ ಆರ್ಕಿಯನ್ ಎರಾದು 60% ರಾಕ್ಸು ಆರ್ಕಿಯನ್ ಎರಾ ಸಂಬಂಧಪಟ್ಟಿದೆ, ಉಳಿದಿದ್ದು 40% ಪ್ರೆಟರೋಝೋಯಿಕ್ ಎರಾದಿದೆ. ಓಕೆ, ಆಮೇಲೆ ಇದೊಂದು ಕ್ವಶನ್ ಆಗುತ್ತೆ ನಿಮಗೆ. ಇದೊಂದು ಕ್ವಶನ್ ಇಲ್ಲಿದೆಯಲ್ಲ, ಡೆಕ್ಕನ್ ಟ್ರ್ಯಾಪ್ಸ್ ಫಾರ್ಮ್ಡ್ ಡ್ಯೂರಿಂಗ್ ವಿಚ್ ಪೀರಿಯಡ್ ಅಂತ ಕೇಳ್ತಾರೆ. ಕ್ರಿಟೇಷಿಯಸ್ ಪೀರಿಯಡ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಎಕ್ಸ್ಟ್ರಾ ಪಾಯಿಂಟ್ಸು ಇಲ್ಲಿದೆ. ಅದ್ರದ್ದು ಬಿಟ್ಟು ಮತ್ತೆ ಇದು ಎಕ್ಸ್ಟ್ರಾ ಪಾಯಿಂಟ್ ಇದೆ. ಡೆಕ್ಕನ್ ಟ್ರ್ಯಾಪ್ಸ್ ಇನ್ ಕರ್ನಾಟಕ ಫಾರ್ಮ್ಡ್ ಡ್ಯೂರಿಂಗ್ ವಿಚ್ ಪೀರಿಯಡ್ ಅಂತ ಕೇಳಿದಾಗ ಕ್ರಿಟೇಷಿಯಸ್ ಪೀರಿಯಡ್ ಅಂತ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಕೇಳ್ತಾರೆ. ಈ ಥರದ ಕ್ವಶನ್ಸ್ಗಳು ನೀವು ಯೂಶ್ವಲಿ ನೋಡ್ತಾ ಹೋಗಿರಲ್ಲ. ಕರ್ನಾಟಕ ಜಿಯೋಗ್ರಫಿ ನೋಡ್ತಿರ್ಬೇಕಾದ್ರೆ ಇದು ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಓಲ್ಡೆಸ್ಟ್ ರಾಕ್ಸ್ ಫೌಂಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಓಲ್ಡೆಸ್ಟ್ ರಾಕ್ಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಗೋರೂರು ಅಂತ ಒಂದು ಪ್ಲೇಸ್ ಇದೆ.
ಅದು ಹಾಸನ ಜಿಲ್ಲೆಯಲ್ಲಿದೆ. ಗೋರೂರು ಅನ್ನೋ ಪ್ಲೇಸಲ್ಲಿ ಓಲ್ಡೆಸ್ಟ್ ರಾಕ್ಸ್ ಕಂಡುಬರುತ್ತೆ ನಮಗೆ. ಓಕೆ, ಈ 3-4 ಪಾಯಿಂಟ್ ಆಯಿತಾ. ನೆಕ್ಸ್ಟ್ ಕರ್ನಾಟಕನ ನಾವು ಸ್ಟಡಿ ಮಾಡಬೇಕಾದ್ರೆ 3 ಮೇಜರ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಕೋಸ್ಟಲ್ ಪ್ಲೇನ್ಸ್ ಅಂತ ಡಿವೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಚಿಕ್ಕದು ಕರ್ನಾಟಕ ಮ್ಯಾಪ್ ಹಾಕ್ತೀನಿ. ಓಕೆ, ಇದು ಕೋಸ್ಟಲ್ ಪ್ಲೇನ್ಸ್ ಅಂದರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಮಲ್ನಾಡ್ ರೀಜನ್ ಅಂದರೆ ಇಲ್ಲಿ, ಇದು ನೆಕ್ಸ್ಟ್ ಇದು ಈ ರೀಜನಲ್ಲಿ ಮಲ್ನಾಡ್ ರೀಜನ್ ಬರುತ್ತೆ. ಇದು ಕೋಸ್ಟಲ್ ಪ್ಲೇನ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಮಲ್ನಾಡ್ ರೀಜನ್ ಇಲ್ಲಿ ಬರುತ್ತೆ. ಅದಾದಮೇಲೆ ನಾರ್ದರ್ನ್ ಮೈದಾನ್ ರೀಜನ್, ಸದರ್ನ್ ಮೈದಾನ್ ರೀಜನ್. ಇದು ಎನ್ ಅಂತ ಬರೀತೀನಿ, ಇದು ಎಸ್ ಅಂತ ಬರೀತೀನಿ, ಇದು ಎಮ್ ಅಂತ ಬರೀತೀನಿ, ಇದು ಪಿ ಕೋಸ್ಟಲ್ ಪ್ಲೇನ್ಸ್ ಅಂತ ಬರೀತೀನಿ. ಓಕೆ, ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ. ಇಡೀ ಕರ್ನಾಟಕನ ನಾವು 3 ಮೇಜರ್ ಡಿವಿಷನ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಏನು, ಕೋಸ್ಟಲ್ ಪ್ಲೇನ್ಸ್ ಒಂದು ಅಂದರೆ ಕರಾವಳಿ ಮೈದಾನ ವಿಭಾಗ ಅಂತ ಕರಿತೀವಿ. ಅದೇ ಥರ ಮಲೆನಾಡು ವಿಭಾಗ, ಆಮೇಲೆ ಇದು ಉತ್ತರ ಮೈದಾನ, ಇದು ದಕ್ಷಿಣ ಮೈದಾನ, ನಾರ್ದರ್ನ್ ಪ್ಲೇನ್ಸ್ ಆ್ಯಂಡ್ ಸದರ್ನ್ ಪ್ಲೇನ್ಸ್ ಅಂತ. ಈ 3 ಡಿವಿಷನ್ಸ್ನ ನಮ್ಮ ಸ್ಟಡಿಗೋಸ್ಕರ ಇದನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇನು ಇನ್ನು ಉಳಿದಿದ್ದ ಇನ್ಫಾರ್ಮೇಷನ್ ಇದೆಯಲ್ಲ, ನಾರ್ದರ್ನ್ ರೀಜನ್ ಆ್ಯಂಡ್ ಸದರ್ನ್ ಮೈದಾನ್ ರೀಜನ್ನು, ಇದ್ರ ಬಗ್ಗೆ ನಮಗೆ ಮತ್ತೆ ಮುಂದೆ ಇನ್ನೂ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಈಗ ಕೋಸ್ಟಲ್ ರೀಜನ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಆಗಿದೆ ಆಲ್ರೆಡಿ ಎಕ್ಸಾಮಲ್ಲಿ, ಮತ್ತು ಇನ್ನೊಂದು ಕೆಲವೊಂದು ಕ್ವಶನ್ಸ್ ಆಗಿಲ್ಲ. ಆ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂದರೆ ಇದನ್ನು ನಾನು ನಿಮ್ಗೆ ಹೇಳಿದ್ದೀನಿ, ಕೋಸ್ಟಲ್ ಲೆಂತ್ ಇದೆ ಎಷ್ಟಿದೆ ಕರ್ನಾಟಕದಲ್ಲಿ ಅಂದರೆ 320 ಕಿಲೋಮೀಟರ್ ಇದೆ ಅಂತ ನಾನು ಹೇಳಿದ್ದೀನಿ. 320 ಕಿಲೋಮೀಟರ್ಸ್ ಕರ್ನಾಟಕದಲ್ಲಿ ಕೋಸ್ಟಲ್ ಲೆಂತ್ ಇದೆ ಅಂತ. ಓಕೆ, ನೆಕ್ಸ್ಟ್ ಕೋಸ್ಟಲ್ ಅಂದರೆ ಕರಾವಳಿ ಭಾಗದಲ್ಲಿ ಬರುವಂಥ, ಅಂದರೆ ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಕರ್ನಾಟಕದ ಜಿಲ್ಲೆಗಳು ಯಾವುದು ಅಂದರೆ, ಫಸ್ಟ್ ಒನ್ನು ಉತ್ತರ ಕನ್ನಡ, ನೆಕ್ಸ್ಟ್ ಯಾವುದು ಉಡುಪಿ, ಅದಾದಮೇಲೆ ಅದು ದಕ್ಷಿಣ ಕನ್ನಡ. 3 ಜಿಲ್ಲೆಗಳು ಕರಾವಳಿ ಕೋಸ್ಟಲ್ ರೀಜನ್ ಇದೆ, ಅಲ್ಲಿದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಕೋಸ್ಟ್ ಏನಿದೆಯಲ್ಲ, ಕರ್ನಾಟಕದ ಕರಾವಳಿ, ಇದು ಕೊಂಕಣ ಕೋಸ್ಟ್ ಮತ್ತು ಮಲಬಾರ್ ಕೋಸ್ಟ್ ಮಿಡ್ಲಲ್ಲಿದೆ. ಈಗ ಮೇಲ್ಗಡೆಯಿಂದ ಇದು ಕೊಂಕಣ್ ಕೋಸ್ಟ್ ಅಂದ್ಕೊಳ್ಳಿ, ಇದು ಕರ್ನಾಟಕದ ಕೋಸ್ಟು, ಇಲ್ಲಿ ಮಲಬಾರ್ ಕೋಸ್ಟ್. ಓಕೆ, ಕೊಂಕಣ್ ಕೋಸ್ಟ್ ಅಂದರೆ ಇದು ಮಹಾರಾಷ್ಟ್ರ ಬರುತ್ತೆ, ಇಲ್ಲಿ ಮಲಬಾರ್ ಅಂದರೆ ಕೇರಳ ಬರುತ್ತೆ. ಇವೆರಡರ ಮಧ್ಯೆ ಕರ್ನಾಟಕ ಇದೆ. ಕರ್ನಾಟಕ ಕೋಸ್ಟ್ ಈಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ವಿಚ್ 2 ಕೋಸ್ಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಕೊಂಕಣ್ ಕೋಸ್ಟ್ ಆ್ಯಂಡ್ ಮಲಬಾರ್ ಕೋಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿದೆಯಲ್ಲ, ಇದು ಕ್ವಶನ್ ಆಗಿದೆ ನೋಡಿ, ಒಂದು FDA ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದು KER ನಡೆಸುವಂಥ 2023ರಲ್ಲಿ ಮಾಡಿರೋವಂಥ ಒಂದು ಎಕ್ಸಾಮಲ್ಲಿ ಈ ಕ್ವಶನ್ ಆಗಿದೆ. ಏನು, ಕರ್ನಾಟಕ ಈಸ್ ಅ ವೇವ್ ಕಟ್ ಪ್ಲಾಟ್ಫಾರ್ಮ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸರಿ ಅಥವಾ ತಪ್ಪಂತ ಹೇಳಬೇಕಿತ್ತು. ಹೌದು, ವೇವ್ ಕಟ್ ಪ್ಲಾಟ್ಫಾರ್ಮ್ ಅಂದ್ರೇನು, ಅಲೆಗಳಿಂದ ಇದು ಏನು ಎರೋಷನ್ ಆಗಿದೆ ಅಂತ ಅರ್ಥ ಇದ್ರದ್ದು. ಓಕೆ, ಕರ್ನಾಟಕ ಆಮೇಲೆ ಎರೋಷನಲ್ ಕೋಸ್ಟ್, ಇದು ಡಿಪಾಸಿಷನಲ್ ಕೋಸ್ಟ್ ಅಲ್ಲ. ಅಂದರೆ ಎರೋಷನ್ ಡಿಪಾಸಿಟ್ಸ್ ಆಗಿ ಕರ್ನಾಟಕ ಕೋಸ್ಟ್ ಆಗಿಲ್ಲ, ಸವಕಳಿಯಾಗಿ ಎರೋಷನಲ್ ಫಾರ್ಮೇಷನಿಂದ ಕರ್ನಾಟಕ ಕೋಸ್ಟ್ ಫಾರ್ಮೇಷನ್ ಆಗಿದೆ ಅಂತ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಇನ್ನೊಂದು ಪಾಯಿಂಟ್ ಇದೆ, ಇದು ಒಂದು ಕ್ವಶನ್ ಆಗಿದೆ. ಸದರ್ನ್ ಕೋಸ್ಟ್ ಏನಿದೆಯಲ್ಲ, ಅದರದ್ದು ವಿಡ್ತ್ ಜಾಸ್ತಿ ಇದೆ. ದಕ್ಷಿಣದಲ್ಲಿ ಬರುವಂಥ ಕೋಸ್ಟು ಅದರದ್ದು ವಿಡ್ತ್ 50 ಕಿಲೋಮೀಟರ್ ಇದೆ, ಕೋಸ್ಟಲ್ ಪ್ಲೇನ್ದು. ಸಾರಿ, ಈಗ ಕರ್ನಾಟಕ ನಿಮಗೆ ಇದು ಈ ಥರ ಅಂದ್ಕೊಳ್ಳಿ, ಇಲ್ಲಿ ಕೋಸ್ಟಲ್ ಪ್ಲೇನ್ ಇದೆ. ಇಲ್ಲಿ ಇದು ಹೆಂಗಿದೆ ಅಂದರೆ, ಇಲ್ಲಿ 50 ಕಿಲೋಮೀಟರ್ ಇದೆ. ಸಾರಿ, ಉಲ್ಟಾ, ಇಲ್ಲಿ ಚಿಕ್ಕದು, ಇಲ್ಲಿ ದೊಡ್ಡದು. ಇಲ್ಲಿ ಸದರ್ನ್ ಏರಿಯಾದಲ್ಲಿ ಕೋಸ್ಟಲ್ ಪ್ಲೇನು 50 ಕಿಲೋಮೀಟರ್ವರೆಗೂ ವಿಡ್ತಿದೆ. ಆದರೆ ನಾರ್ದರ್ನ್ ಏರಿಯಾದಲ್ಲಿ ಓನ್ಲಿ 13 ಕಿಲೋಮೀಟರ್ವರೆಗೂ ಮಾತ್ರ ಬಿಡ್ತಿದೆ. ಸೊ ಇದನ್ನು ಸ್ಟೇಟ್ಮೆಂಟ್ ಮಾಡಿದರೂ ಮಾಡ್ಬೋದು ಅವರು. ಸದರ್ನ್ ಕೋಸ್ಟಲ್ ಪ್ಲೇನ್ ಈಸ್ ಬಿಗ್ಗರ್ ದ್ಯಾನ್, ವೈಡರ್ ದ್ಯಾನ್ ನಾರ್ದರ್ನ್ ಕೋಸ್ಟಲ್ ಪ್ಲೇನ್ ಅಂತ ಸ್ಟೇಟ್ಮೆಂಟ್ ಮಾಡಿದಾಗ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಟಫ್ ಕ್ವಶನ್ಸ್ ಮಾಡ್ತಿದ್ದಾರೆ FDAದಲ್ಲಿ, ನೀವು ನೋಡಿರ್ಬೋದು HK ಕ್ವಶನ್ ಪೇಪರ್ನ. ಸೊ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಮಾಡಿದಾಗ ಇದೇ ಥರದ ಕ್ವಶನ್ಸು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಸಿಂಪಲ್ ಕ್ವಶನ್ಸ್ ಎಲ್ಲ ಕೇಳಲ್ಲ ಇನ್ಮೇಲೆ. ಓಕೆ, ನೆಕ್ಸ್ಟ್ ಇದೊಂದು ಏನು 3 ಪಾಯಿಂಟ್ ನೋಡಿದ್ವಿ ನಾವು. ಕರ್ನಾಟಕ ಕೋಸ್ಟ್ ಈಸ್ ಎರೋಷನಲ್ ಕೋಸ್ಟ್ ಅಂತ ಒಂದು, ಕರ್ನಾಟಕ ಕೋಸ್ಟ್ ಈಸ್ ವೇವ್ ಕಟ್ ಪ್ಲಾಟ್ಫಾರ್ಮ್ ಇದೆ ಅಂತ ಒಂದು, ಆಮೇಲೆ ಕರ್ನಾಟಕದಲ್ಲಿ ಸದರ್ನ್ ಕೋಸ್ಟಲ್ ಪ್ಲೇನ್ ಏನಿದೆಯಲ್ಲ, ದಕ್ಷಿಣದಲ್ಲಿರೋ ಕೋಸ್ಟಲ್ ಪ್ಲೇನ್, ಅದು ಅಗಲ ಜಾಸ್ತಿ ಇದೆ ಕಂಪೇರ್ ಟು ನಾರ್ದರ್ನ್ ಕೋಸ್ಟಲ್ ಪ್ಲೇನ್ ಅಂತ 3 ಪಾಯಿಂಟ್ ನೋಡಿದ್ವಿ. ಓಕೆ, ನೆಕ್ಸ್ಟ್ ಆಮೇಲೆ ಕರ್ನಾಟಕದಲ್ಲಿ ಡೆಲ್ಟಾಗಳು ಫಾರ್ಮೇಷನ್ ಆಗಲ್ಲ. ಕರ್ನಾಟಕದ ಕೋಸ್ಟ್ ಫಾರ್ಮೇಷನಲ್ಲಿ ಡೆಲ್ಟಾ ಫಾರ್ಮೇಷನ್ ಆಗಲ್ಲ. ಡೆಲ್ಟಾ ಯಾಕೆ ಫಾರ್ಮೇಷನ್ ಆಗಲ್ಲ ಅನ್ನೋದಕ್ಕೆ ಇದನ್ನು ಕ್ವಶನ್ ಆಗಿದೆ. ದಿಸ್ ಈಸ್ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್ ಇದು.
ನಿಮಗೆ ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಕ್ವಶನ್ ಕೊಡ್ತಾರೆ ಗೊತ್ತಾ, ಆ ಕ್ವಶನಲ್ಲಿ ಇದಾಗಿದೆ. ನೋ ಮೇಜರ್ ಡೆಲ್ಟಾಸ್ ಫೌಂಡ್ ಇನ್ ಕರ್ನಾಟಕ ಅಂತ ಒಂದು ಅಸರ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಏನು ಅಂದರೆ, ಯಾಕೆ ಡೆಲ್ಟಾ ಫಾರ್ಮೇಷನ್ ಆಗಿಲ್ಲ ಅಂದರೆ, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ ಸೌತ್ ವೆಸ್ಟರ್ನ್ ಮಾನ್ಸೂನ್ ಬರುತ್ತೆ. ಅಂದರೆ ನೈಋತ್ಯ ಮಾನ್ಸೂನ್ ಏನು ಬರುತ್ತಲ್ಲ ಇದು, ಆ ಮಾನ್ಸೂನ್ ಬರೋದ್ರಿಂದ ಕರ್ನಾಟಕ ಕೋಸ್ಟಿಗೆ ಡೈರೆಕ್ಟಾಗಿ ಹಿಟ್ಟಾಗಿ ಇಲ್ಲಿ ನಮಗೆ ಡೆಲ್ಟಾ ಫಾರ್ಮೇಷನ್ ಆಗೋಕ್ಕೆ ಬಿಡಲ್ಲ ಇದು. ಓಕೆ, ಡೆಲ್ಟಾ ಫಾರ್ಮೇಷನ್ ಆಗದೆ ಎರೋಷನ್ ಮಾಡ್ತಾ ಹೋಗುತ್ತೆ ಇದು. ಅದೇ ಥರ ಇನ್ನೊಂದೇನು ಅಂದರೆ, ಹೈ ಸ್ಟ್ರಾಂಗ್ ವೇವ್ಸ್ ಬಂದು ನಮ್ಮ ದಡಕ್ಕೆ ಅಪ್ಪಳಿಸೋದ್ರಿಂದ ಏನಾಗುತ್ತೆ, ಎರೋಷನಲ್ ಫಾರ್ಮೇಷನ್ ಆಗಿ ಡೆಲ್ಟಾ ಫಾರ್ಮೇಷನ್ ಆಗಲ್ಲ ಅನ್ನೋದು ಇವೆರಡು ರೀಸನ್ನು. ಸೊ ಇದನ್ನು ನೋಡ್ಕೊಳ್ಳಿ, 1, 2 ಅಂತ ಬರೆದಿದ್ದೀನಿ. ಸೌತ್ ವೆಸ್ಟ್ ಮಾನ್ಸೂನ್ ಆ್ಯಂಡ್ ಹೈ ಸ್ಟ್ರಾಂಗ್ ವೇವ್ಸ್. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ 2 ಥರ ಬೀಚಸ್ದು ನಾವು ಒಂದೊಂದು ಇನ್ಫಾರ್ಮೇಷನ್ ನೋಡಬೇಕಾಗತ್ತೆ. ಇದು ಎಲ್ಲ ಮೇಜರ್ ಬುಕ್ಸ್ ಲೈಕ್ ರಂಗನಾಥಲ್ಲೂ ಮೆನ್ಷನ್ ಮಾಡಿದ್ದಾರೆ, ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲೂ ಕೂಡ ಇದೆ. ಸೊ ಅದಕ್ಕೋಸ್ಕರ ಇದೊಂದು ಪಾಯಿಂಟ್ ಬರೆದಿದ್ದೀನಿ ನಿಮಗೆ. ಕರ್ನಾಟಕದಲ್ಲಿ ನಾರ್ತ್ ಆಫ್ ಭಟ್ಕಳ ಎಲ್ಲಿ ಬರುತ್ತೆ ಗೊತ್ತಾ? ಈಗ ನಿಮಗೆ ಇದು ಕೋಸ್ಟ್ ಇದೆ ಕರ್ನಾಟಕದ್ದು, ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಮಧ್ಯದಲ್ಲಿ ಭಟ್ಕಳ ಬರುತ್ತೆ. ಈ ಭಟ್ಕಳದ ಮೇಲೆ ಏನಿದೆಯಲ್ಲ, ಇಲ್ಲಿ ಬರುವಂಥ ಬೀಚಸ್ಗಳೆಲ್ಲ ಸ್ಟ್ರೇಟ್ ಬೀಚಸ್ ಇದೆ. ಅಂದರೆ ಈ ಥರ ಬೀಚಸ್ ಇರುತ್ತೆ. ನೀವು ಮರವಂತೆ ಬೀಚ್ ಬಗ್ಗೆ ಕೇಳಿರ್ತೀರ. ಮರವಂತೆ ಬೀಚ್ ಬಗ್ಗೆ ಏನಿದೆ ಅಂದರೆ, ಮರವಂತೆ ಬೀಚ್ ಏನು ಸ್ಪೆಷಾಲಿಟಿ ಅಂದರೆ, ಈ ಬೀಚಲ್ಲಿ ಇಲ್ಲಿ ಸಮುದ್ರ ಇದೆ, ಇಲ್ಲೊಂದು ನದಿ ಹರಿಯುತ್ತೆ, ಇಲ್ಲೊಂದು ರಸ್ತೆ ಇದೆ ಅಷ್ಟೇ. ಸೊ ಈ ರಸ್ತೆ, ಈ ಕಡೆ ಸಮುದ್ರ, ಈ ಕಡೆ ನದಿ. ಓಕೆ, ಮರವಂತೆ ಬೀಚ್ ಅಂತಿದೆ ನೋಡಿ, ಚೆನ್ನಾಗಿದೆ. ಈ ಬೀಚು ಎಕ್ಸಾಂಪಲ್ ಫಾರ್ ಸ್ಟ್ರೈಟ್ ಬೀಚಸ್. ಇದು ಮರವಂತೆ ಬೀಚ್ ಇಸ್ ಎಕ್ಸಾಂಪಲ್ ಫಾರ್ ಸ್ಟ್ರೈಟ್ ಬೀಚಸ್. ನಾರ್ತ್ ಆಫ್ ಭಟ್ಕಳ ಬರುವಂಥ ಎಲ್ಲ ಬೀಚಸ್ಗಳಲ್ಲೂ ಹೆಚ್ಚು ಕಡಿಮೆ ಸ್ಟ್ರೈಟ್ ಬೀಚಸ್ಸೇ ಇದೆ. ಸೊ ಸೌತ್ ಆಫ್ ಭಟ್ಕಳ ಏನು ಅಂದರೆ ಕ್ರೆಸೆಂಟ್ ಬೀಚಸ್ ಇದೆ. ಕ್ರೆಸೆಂಟ್ ಅಂದ್ರೇನು? ಈ ಥರ ಅರ್ಧಚಂದ್ರನ ಆಕೃತಿಯಲ್ಲಿ ಇರುವಂಥ ಬೀಚಸ್ಗಳು. ಈ ಥರ ಬೀಚ್ ಫಾರ್ಮೇಷನ್ ಈ ಥರ ಆಗ್ತಾ ಹೋಗಿರುತ್ತೆ. ಓಕೆ, ಈ ಕ್ರೆಸೆಂಟ್ ಬೀಚ್ಗಳು ಸೌತ್ ಆಫ್ ಭಟ್ಕಳದಲ್ಲಿರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಓಮ್ ಬೀಚ್ ಅಂತ. ಓಮ್ ಬೀಚ್ ಇದಕ್ಕೆ ಎಕ್ಸಾಂಪಲ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ ಇದ್ರ ಎಲ್ಲ ಕ್ರಕ್ಸ್ ತೆಗೆದು ಬರೀ ಈ ಥರ ಒಂದೊಂದು ಪಾಯಿಂಟ್ ಫಾರ್ಮೇಟಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು. ಆಮೇಲೆ ನಿಮ್ಗೆ ಎಕ್ಸಾಮಿಗೆ ಏನು ಬೇಕು ಅದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಎಕ್ಸಾಮಿಗೆ ಬರದೇ ಇರೋಂಥ ಯಾವುದೂ ಕಂಟೆಂಟು ನಾವಿಲ್ಲಿ ಟೀಚ್ ಮಾಡಿ ಯೂಸ್ಲೆಸ್ ಅದು. ಓಕೆ, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಈಗ ಜಿಯೋಲಾಜಿಕಲ್ ಇದನ್ನ ಫಾರ್ಮೇಷನ್ನು, ಕೆಲವೊಂದು ಫಿಸಿಯೋಗ್ರಾಫಿಕ್ ಇದನ್ನೆಲ್ಲ ಡೀಟೇಲ್ಸ್ ನೋಡಿದ್ವಿ. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದಿದ್ದೀವಿ ನಾವೀಗ. ಡ್ರೈನೇಜ್ ಸಿಸ್ಟಮ್ ಇನ್ ಕರ್ನಾಟಕ ಅನ್ನೋ ಟಾಪಿಕ್ ಇದು. ಡ್ರೈನೇಜ್ ಸಿಸ್ಟಮ್, ಈ ಟಾಪಿಕ್ಕಿಂದ ನೀವು ಎಲ್ಲ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲಿ ಮಿನಿಮಮ್ 1 to 2 ಕ್ವಶನ್ಸ್ ಬಂದೇ ಬರುತ್ತೆ. ಡ್ರೈನೇಜ್ ಸಿಸ್ಟಮ್ ಇನ್ ಕರ್ನಾಟಕದಿಂದ ಮಿನಿಮಮ್ 1 ರಿಂದ 2 ಕ್ವಶನ್ ಬಂದೇ ಬರುತ್ತೆ. ಸೊ ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿರೋ ಇನ್ಫಾರ್ಮೇಷನ್ ಕೆಲವೊಂದೆಲ್ಲ ರಂಗನಾಥ್ ಬುಕ್ಕಲ್ಲೂ ಇಲ್ಲ. ಸೊ ಪ್ಲೀಸ್ ಇದನ್ನು ಚೆನ್ನಾಗಿ ಕೇಳಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಅಕೌಂಟ್ಸ್ ಫಾರ್ ಅಬೌಟ್ 6% ಆಫ್ ದ ಕಂಟ್ರೀಸ್ ಸರ್ಫೇಸ್ ವಾಟರ್ ರಿಸೋರ್ಸಸ್ ಆಫ್ 17 lakh. ಇದು ಬೇಡ ನಿಮಗೆ, ಈ ಡೇಟಾ ಬೇಡ. ಬಟ್ ಏನು ಅಂದರೆ, ಕರ್ನಾಟಕದ ಭಾರತದಲ್ಲಿರೋ 100% ನೀರಿದ್ದರೆ ಅದರಲ್ಲಿ ಕರ್ನಾಟಕಕ್ಕೆ 6% ನೀರು ಕರ್ನಾಟಕದಲ್ಲಿದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, 6% ಆಫ್ ಕಂಟ್ರೀಸ್ ಸರ್ಫೇಸ್ ವಾಟರ್. ಅಬೌಟ್ 40% ಆಫ್ ದಿಸ್ ವಾಟರ್ ಈಸ್ ಈಸ್ಟ್ ಫ್ಲೋಯಿಂಗ್ ರಿವರ್ಸಿಂದ ಬರ್ತಿದೆ. ಈಗ ಕರ್ನಾಟಕದಲ್ಲಿರೋ ನೀರು 100%ಅಲ್ಲಿ 40% ಏನು ಅಂದರೆ ನಮಗೆ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳಿಂದ ಬಂದರೆ, 60% ನೀರು ನಮಗೆ ಪಶ್ಚಿಮಾಭಿಮುಖ ವೆಸ್ಟರ್ನ್ ಫ್ಲೋಯಿಂಗ್ ರಿವರಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ ಅದು. ಓಕೆ, ನೆಕ್ಸ್ಟ್ ಅದೇ ಥರ ಇದೊಂದು ಪಾಯಿಂಟ್ ಆಯಿತು. ಇದೊಂದು ಕ್ವಶನ್ ಆಗಿದೆ ನೋಡಿ, ಕರ್ನಾಟಕನ ಟೋಟಲ್ ಎಷ್ಟು ರಿವರ್ ಬೇಸಿನ್ನಾಗಿ ನಾವು ಡಿವೈಡ್ ಮಾಡಿದ್ದೀವಿ ಅಂತ ಕೇಳ್ತಾರೆ ಕ್ವಶನ್ನು. 7 ರಿವರ್ ಬೇಸಿನ್ಸ್ ಆರ್ ಪ್ರೆಸೆಂಟ್ ಇನ್ ಕರ್ನಾಟಕ. ಇದು 7 ಅಂತ ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ ಆಲ್ರೆಡಿ ಕ್ವಶನ್ ಆಗಿದೆ, ಮುಂದೆನೂ ಕ್ವಶನ್ ಆಗುತ್ತೆ. ಯಾವುದು 7 ರಿವರ್ ಬೇಸಿನ್ಸ್ ಅಂದರೆ ಇಲ್ಲಿದೆ ನೋಡಿ. ಫಸ್ಟ್ ಒನ್ ಈಸ್ ಕೃಷ್ಣ, ಸೆಕೆಂಡ್ ಒನ್ ಕಾವೇರಿ, ಥರ್ಡ್ ಒನ್ ಗೋದಾವರಿ. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ದು ಒಂದು ಬೇಸಿನೇ ಬೇರೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಾರ್ತ್ ಪೆನ್ನರ್, ಸೌತ್ ಪೆನ್ನರ್ ಆ್ಯಂಡ್ ಪಾಲರ್. ಓಕೆ, ಇದ್ರದ್ದು ನಾವು ಏನು ಮೇಜರ್ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ಕೃಷ್ಣಾ ರಿವರು ಕರ್ನಾಟಕದ 58% ಏರಿಯಾಗೆ ಇರಿಗೇಷನ್ ಮಾಡುತ್ತೆ.
58% ಏರಿಯಾಗೆ ನೀರಿನ ವ್ಯವಸ್ಥೆನ ಕೊಡುತ್ತೆ ಇದು ಕೃಷ್ಣಾ ರಿವರಿಂದ. ನೆಕ್ಸ್ಟ್ ಕಾವೇರಿ ರಿವರು 18 ಅಥವಾ 19% ಏರಿಯಾಗೆ ಇರಿಗೇಷನ್ ಫೆಸಿಲಿಟಿ ಕೊಡುತ್ತೆ. ಅದೇ ಥರ ಗೋದಾವರಿ 2%, ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ 12%. ಇದನ್ನು ನಿಮಗೆ ಅರೇಂಜ್ ಮಾಡಿ ಅಂತ ಕೇಳ್ಬೋದು, ಎಷ್ಟು ಏರಿಯಾಗೆ ಈ ನದಿಗಳು ಇದನ್ನು ಮಾಡ್ತಿದೆ ಅಂಥೇಳಿ. ಈ ಕೃಷ್ಣ ಅತಿ ಹೆಚ್ಚು, ಅದಾದಮೇಲೆ ಕಾವೇರಿ, ಅದಾದಮೇಲೆ ನಿಮಗೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಬರುತ್ತೆ, ಅದಾದಮೇಲೆ ನಿಮಗೆ ನಾರ್ತ್ ಪೆನ್ನಾರ್ ಬರುತ್ತೆ. ನಾರ್ತ್ ಪೆನ್ನಾರ್ ನೋಡಿ, ಚೆನ್ನಾಗಿ ನೋಡಿ, ಇಲ್ಲಿ ನಾರ್ತ್ ಪೆನ್ನಾರ್ ಬರುತ್ತೆ. ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಸುಮಾರು ಜನ. ಸೊ ಫಸ್ಟ್ ಒನ್ ಕೃಷ್ಣ, ಆಮೇಲೆ ಕಾವೇರಿ, ಆಮೇಲೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸು, ಆಮೇಲೆ ನಾರ್ತ್ ಪೆನ್ನಾರ್. ನಾರ್ತ್ ಪೆನ್ನಾರ್ ಆದಮೇಲೆ ಯಾವ್ದು ಬರುತ್ತೆ ಅಂದರೆ ಗೋದಾವರಿ ಬರುತ್ತೆ, ಗೋದಾವರಿ. ಓಕೆ, ಈ 5 ರಿವರ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಕಾವೇರಿ ಕೃಷ್ಣ ಆದಮೇಲೆ ಕಾವೇರಿ, ಕಾವೇರಿ ಆದಮೇಲೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್, ಆಮೇಲೆ ನಾರ್ತ್ ಪೆನ್ನಾರ್, ಆಮೇಲೆ ಗೋದಾವರಿ ರಿವರ್. ಇಷ್ಟು 5ನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ. ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ಅಂತಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ ಮುಂದೆ ಬರುತ್ತೆ ಇರಿಗೇಷನ್ ಟಾಪಿಕಲ್ಲಿ, ಅವಾಗ ಡೀಟೇಲಾಗಿ ಹೇಳೋಣ. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಏನಿದೆಯಲ್ಲ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ನಾನು. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸು ಬರೀ 12% ಏರಿಯಾ ಇದು ಸಪ್ಲೈ ಮಾಡ್ತಿದೆ. ಬಟ್ ನಮ್ಮ ಕಡೆ ಇರೋ 100% ನೀರಲ್ಲಿ 60% ನಾವು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಿಂದನೇ ಬರುತ್ತೆ. ಇದ್ರ ಸಮಸ್ಯೆ ಏನು ಅಂದರೆ, ಈ ಮುಖವಾಗಿ ಹರಿಯುವಂಥ ನದಿಗಳು ಅಲ್ಲೇ ವೆಸ್ಟರ್ನ್ ಘಾಟಲ್ಲೇ ಹುಟ್ಟಿ ಡೈರೆಕ್ಟ್ ಅರಬ್ಬಿ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಜಾಸ್ತಿ ಏರಿಯಾದ ಮೇಲೆ ಹರಿಯಲ್ಲ, ಆದರೆ ಜಾಸ್ತಿ ನೀರಿದೆ ಅಲ್ಲಿ. ಅದಕ್ಕೆ ಆ ನೀರನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂಥೇಳಿ GS ಪರಮಶಿವಯ್ಯ ಅಂತನ್ನೋರ್ದು ಒಂದು ಕಮಿಟಿ ಮಾಡ್ತಾರೆ. GS ಪರಮಶಿವಯ್ಯ ಕಮಿಟಿ ಏನು ಹೇಳುತ್ತೆ ಅಂದರೆ, ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಇದೆಯಲ್ಲ, ಇದನ್ನು ನೀವು ಬೆಂಗಳೂರು ಕಡೆ ಅಥವಾ ಚಿಕ್ಕಬಳ್ಳಾಪುರ, ರಾಮನಗರ, ಮತ್ತು ಮಂಡ್ಯ, ಮೈಸೂರು ಈ ಭಾಗಕ್ಕೆ ತೊಗೊಂಬಂದರೆ, ಕೋಲಾರ, ಬೆಂಗಳೂರು ಈ ಭಾಗಕ್ಕೆ ತೊಗೊಂಬಂದರೆ ಇಲ್ಲಿರುವಂಥ ನೀರಿನ ಸಮಸ್ಯೆ, ಸ್ಪೆಷಲಿ ಬೆಂಗಳೂರಿನ ನೀರಿನ ಸಮಸ್ಯೆ ನಾವು ಹೋಗಲಾಡಿಸ್ಬೋದು ಅಂಥೇಳಿ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರು? ಪರಮಶಿವಯ್ಯ ಅನ್ನೋರು. ಈ ಪರಮಶಿವಯ್ಯ ಅನ್ನೋರ ರೆಕಮೆಂಡೇಶನ್ ಪ್ರಕಾರ ಎತ್ತಿನಹೊಳೆ ಪ್ರಾಜೆಕ್ಟ್ನ ತೊಗೊಂಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಇದು ಏನು ಅಂದರೆ, ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಏನಿದೆಯಲ್ಲ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಅಲ್ಲಿಂದ 24 TMCನ ನಾವು ಈ ಕಡೆ ಡೈವರ್ಟ್ ಮಾಡೋಣ, ಕೃಷ್ಣಾ ರಿವರ್ ಬೇಸಿನಿಗೆ ಡೈವರ್ಟ್ ಮಾಡಬೇಕು ಅನ್ನೋ ಪ್ರಾಜೆಕ್ಟ್ ಇದು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿವರೆಗೂ ಸಾಕು ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೃಷ್ಣಾ ರಿವರ್ ಬೇಸಿನಿಂದ ಇದೇನು ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇದನ್ನ ಶೇರ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕಿದ್ದರೆ, ಏನಾದ್ರು ನಾವು ಚೇಂಜಸ್ ಮಾಡ್ಕೋಬೇಕಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.